ಕಂಪ್ಲೇಂಟ್ಸ್ಗಳು ನಿಮ್ಮಲ್ಲಿ ಈ ಖಾತೆಗಳಲ್ಲಿ ತುಂಬ ಅವ್ಯವಹಾರ ನಡೀತಾ ಇದೆ ಅಂತ ಒಂದು ಕಾಮನ್ ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ. ಖಾತೆಗಳು ಮಾಡೋಕ್ಕೆ ದುಡ್ಡು ಕೇಳ್ತಾರೆ, ಆಮೇಲೆ ತುಂಬ ಸುತ್ತಾಡಿಸ್ತಾರೆ, ಖಾತೆಗಳಿಗೆ ಕೊಡೋದಿಲ್ಲ ಅಂತ. ನಾವು ಸರ್ಕಾರದಲ್ಲೇ ನಾವು ಸರ್ಕಾರನೇ ಅವತ್ತು ಹೇಳಿದೆ, ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ಆನ್ಲೈನಲ್ಲೇ ತೊಗೊಳ್ಳಿ, ನೀವು ಯಾರು ಬರೋಂಗಿಲ್ಲ, ಏನೂ ಇಲ್ಲ, ನೀವು ಯಾರಿಗೂ ₹1 ದುಡ್ಡು ಕೊಡೋಂಗಿಲ್ಲ ಅಂತೆಲ್ಲ ಏನು ಹೇಳಿದ್ವಿ. ಪಾಪ ಜನಗಳಿಗೆ ಗೊತ್ತಿಲ್ಲ ಆನ್ಲೈನಲ್ಲಿ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಈ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಇದೆಲ್ಲ ಜನ ಕಲಿಬೇಕಂದ್ರೆ ಇನ್ನೂ ಒಂದು 5-60 ವರ್ಷ ಬೇಕಾಗ್ತದೆ. 5-10 ವರ್ಷ. ನಾನು ಮನೆಯಲ್ಲೇ ಕೂತ್ಕೊಂಡು ನನ್ನ ಮನೆ ಖಾತೆಗಳದ್ದು ಇದ್ದು ಟ್ಯಾಕ್ಸ್ಗಳೆಲ್ಲ ನಾನೇ ಆನ್ಲೈನಲ್ಲಿ ಕಟ್ಕೊಂಡು ಮಾಡ್ಕೊಂಡೆ. ಎಲ್ರಿಗೂ ಹಂಗೆ ಗೊತ್ತಿರಬೇಕಲ್ಲ, ಎಲ್ರೂ ಹಂಗೆ ಮಾಡಬೇಕಲ್ಲ. ಪಾಪ ಹಳ್ಳಿಗಳಲ್ಲಿರೋರು ಈ ಹಳ್ಳಿಗಳಿಂದ ಎಲ್ಲಿ ಬಂದಿರ್ತಾರೆ ಅವ್ರಿಗೆಲ್ಲ ಗೊತ್ತಾಗೋದಿಲ್ಲ ಅದು. ಅದ್ರದ್ದು ಕಂಪ್ಲೇಂಟು ಜಾಸ್ತಿ ಇದೆ ಅದ್ರದ್ದು. ಆಮೇಲೆ ಡೆತ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು, ಬಸ್ ಸರ್ಟಿಫಿಕೇಟು, ಈ ಎರಡದ್ದೂ ದುಡ್ಡಿಲ್ಲದೆ ಯಾವುದು ಆಗೋದಿಲ್ಲ ಅಂತ ಒಂದು ನಗರಸಭೆ ಮೇಲೆ ದೊಡ್ಡ ಆರೋಪ. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ದುಡ್ಡು ಕೊಡದೇ ಇಲ್ಲ ಅಂತ. ಈಗ ಯಾಕಂದರೆ ಇನ್ನು ನಮ್ಮಲ್ಲಿ ಅಟ್ ಪ್ರೆಸೆಂಟ್ ಇರೋದೇ ಸ್ಟಾಫ್ ಕಮ್ಮಿ ಇದ್ದಾರೆ. ಕರೆಕ್ಟಾ? ಸ್ಟಾಫ್ ಕಮ್ಮಿ ಇದ್ದಾರೆ. ಇನ್ನು ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು ಇಲ್ಲ ತೆಗಿಯೋದು ಏನಾದರೂ ಮಾಡಿದ್ರೆ ಇನ್ನು ಲೋಕಲ್ ಅವ್ರು ಪ್ರೆಷರ್ ಮಾಡ್ತಾರೆ. ಅದು ಏನಕ್ಕೆ ಹಂಗೆ ಮಾಡ್ತಾ ಇದ್ದರು ಏನಕ್ಕೂ ಗೊತ್ತಿಲ್ಲ ನಮಗೆ, ಯಾಕೆ ಅಂತ ಗೊತ್ತಿಲ್ಲ ನಮಗೆ. ಯಾಕೆ ಆ ಥರ ಎಲ್ಲ ಕಂಪ್ಲೇಂಟ್ಸ್, ಇಂಥ ಚಿಕ್ಕ ವಿಚಾರಗಳಿಗೆಲ್ಲ ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ ನಮಗೆ. ನಾವು ಎಷ್ಟಂತ ಹೇಳೋದು, ಎಷ್ಟಂತ ಮಾಡೋದು, ಎಷ್ಟಂತ ಕಳಿಸ್ಕೊಡೋದು ಏನೂ ಅರ್ಥನೇ ಆಗ್ತಾ ಇಲ್ಲ ನಮಗೆ. ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಇಲ್ಲಿ ಆಫೀಸಲ್ಲಿ ಅಂತ. ಯಾವುದೇ ಒಂದು ಖಾತೆ ಮಾಡಬೇಕಂದ್ರೂ ದುಡ್ಡು ಬೇಕು ಅಂತ ಕೇಳ್ತಾರೆ. ಯಾವುದೇ ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡ್ಕೋಬೇಕು ಅಂದ್ರೂ ಇಷ್ಟು ಕೊಡಬೇಕು, ಡೆತ್ ಸರ್ಟಿಫಿಕೇಟ್ ಮಾಡಬೇಕಂದ್ರೂ ದುಡ್ಡು ಕೊಡಬೇಕು, ಖಾತೆ ಮಾಡಬೇಕಂದ್ರೂ ದುಡ್ಡು ಕೊಡಬೇಕು. ಎಲ್ಲದಕ್ಕೂ ದುಡ್ಡು ಅಂತ ಹೇಳಿದರೆ ಕಂಪ್ಲೇಂಟ್ಸ್ ಬರ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ. ನೀವು ತೊಗೊಂಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಬರುವಂಥ ಫೋನ್ಸು, ನನಗೆ ಬರುವಂಥ ಕಂಪ್ಲೇಂಟ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಥರ ಫೋನ್ಸ್ ಬರ್ತಾ ಇದೆ. ಅದು ಫೋನ್ಸ್ ಅಂತ ಹೇಳಿದ್ರೆ ಲಿಮಿಟೆಡಾಗಿ ಹೇಳ್ತಾರೆ ನಮಗೆ ಅಷ್ಟೇ. ಯಾರೋ ಕೆಲವ್ರು ಹೇಳ್ತಾರೆ, ಇನ್ನು ಕೆಲವರು ನಮಗೆ ಈ ವಿಚಾರದಲ್ಲಿ 10 ಜನ ನಮ್ಗೆ ಹೇಳಿದರೆ 1000 ಜನ ಹೇಳೋದಿಲ್ಲ. 1000 ಜನ ಏನೋ ನಮ್ಮ ಕೆಲಸ ಆಗಲಿ ಬಿಡಪ್ಪ ಅಂದ್ಬಿಟ್ಟು ಹೋಗ್ತಾರೆ. ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಯಾಕೆ ಈ ಥರ ಕಂಪ್ಲೇಂಟ್ಸ್ ಬರ್ತಾ ಇದೆ, ಏನಕ್ಕೆ ಮಾಡ್ತಾ ಇದ್ದಾರೆ? ನಾನು ಎಷ್ಟೋ ಸತಿ ಹೇಳಿದೆ, ಎಷ್ಟೆಷ್ಟೋ ಹೇಳಿದ್ವಿ. ನಾವು ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಏನಾದರೂ ಜೋರಾಗಿ ಮಾತಾಡಿದ್ರೆ ರೆಕಾರ್ಡ್ಗಳು ಮಾಡಿಕೊಂಡು ಮೊನ್ನೆ ಮುಂದೆ ಇದಾಯ್ತಲ್ಲ, ಯಾವುದು ಸಿಟ್ಲ್ಗಟ್ಟದಾಯ್ತಲ್ಲ, ಆ ಥರ ರೆಕಾರ್ಡ್ಗಳು ಮಾಡ್ಕೊಂಡು ಏನೋ ಮಾಡ್ತಾರೆ ಅಂತ ಅದೊಂದು ಕಡೆ. ಇವಾಗ ಅದರಿಂದ ನಾವು ಮಾತಾಡೋದು ಬಿಟ್ಬಿಟ್ಟಿದ್ದೀವಿ, ಇವಾಗ ಜೋರಾಗಿ ಮಾತಾಡೋದು ಬಿಟ್ಬಿಟ್ಟಿದ್ದೀವಿ. ಇವಾಗ ಹಂಗೇನಾದ್ರು ಮಾತ್ರ ಹಾಳಾಗೋಗುತ್ತೆ ಅಷ್ಟೇ.